ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈಗ ಗಂಟೆ 5:30, ಸಾರಿ 4:30 ಆಯಿತು. ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ, ಸರ್ಪ್ರೈಸ್. ನಾವು ಎಲ್ಲಿಗೆ ಇದ್ದೇವೆ ಅಂತ ಹೇಳಿ ನಿಮಗೆ ಆನ್ ದ ವೇ ಹೇಳ್ತೇವೆ. ಸೊ ಇವಾಗ ನಾವು ಹೋಗುವಂಥ ಯಾವುದರಲ್ಲಿ ಹೋಗ್ತೇವೆ ಅದರಲ್ಲಿ ಫಸ್ಟ್ ಟೈಮ್ ನಾವು ಹೋಗೋದು. ಹೌದು, ಮತ್ತೆ ಅದರಲ್ಲಿ ಹೋಗಿದ್ದೇವೆ, ಅಂದರೆ ಆ ಹೆಸರಲ್ಲಿರುವಂತಹ ಇದರಲ್ಲಿ ಹೋಗೋದು ಫಸ್ಟ್ ಟೈಮ್. ಅದೆಂತ ಅಂತೇಳಿ ನಿಮಗೆ ತೋರಿಸ್ತೇವೆ. ನಮ್ಮ ಗಂಡ ಕೂಡ ರೆಡಿಯಾಗಿದ್ದೇವೆ. ನಮ್ಮ ಗಂಡ ಅವರು ತುಂಬ ದಿನ ಇಲ್ಲ ನಾವಿನ್ನು ಮನೆಯಲ್ಲಿ, ಅದಕ್ಕೆ ನಮ್ಮ ಗಂಡ ನಮ್ಮನ್ನು ಹೋಗಲಿ ಅಂತೇಳಿ ಬೇಗ ಬೇಗ ಹಿಟ್ಟು ಹೊಡೆದು ಕಳಿಸ್ತಾ ಇದ್ದಾರೆ. ಸೊ ಇವಾಗ ಹೋಗುವ. ನನ್ನ ಅತ್ತಿಗೆ ಮತ್ತು ಅವರ ಮಗ ಬರ್ತಾರೆ, ಅವರು ನಮ್ಮನ್ನು ಡ್ರಾಪ್ ಮಾಡ್ತಾರೆ ಅಲ್ಲಿವರೆಗೆ. ಸೊ ಲೆಟ್ಸ್ ಗೋ. ಅವರು ಅಲ್ಲದೆ ಇರ್ಬೇಕೀಗ. ಆಗಲಿ ಬಚಾವ್. ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ವಿ. ನಮಗೆ ಟ್ರೈನ್ ಇರೋದು 5:20ಗೆ. ಸೊ ಲೇಟ್ ಅಂತ ತೋರಿಸ್ತಾ ಉಂಟು, ಅದು ನಾವು ಸ್ವಲ್ಪ ಬೇಗನೆ ಬಂದ್ವಿ ಇಲ್ಲಿಗೆ. ಸಕ್ಷಮ್ ಪೂಜಾರಿ ಎಂಚ ಫೀಲ್ ಆಗುದು? ಲೇಟ್ ಆಗ್ಬಿಡು ಪಂತಿನಾಕಲ್ 20 minutes ಲೇಟ್ ಆಗ್ಬಿಡು. is feeling sleepy. ಎಡೆ ಬಲೆ ಮುಳ್ಕೊ ಜೇಪ್ಲೆ ಬಲೆ. ನಮ್ಮದು B8, ಅಕ್ಕನವ್ರದ್ದು B10. ಸೊ ಅವ್ರು ಅಲ್ಲಿದ್ದಾರೆ, ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಟ್ರೈನ್ ಬಂತು. ನಾವು ಯಾವಾಗಲೂ ನಾರ್ಮಲ್ ಟ್ರೈನಲ್ಲಿ ಹೋಗೋದು, ಈ ಸಲ ರಾಜಧಾನಿ ಎಕ್ಸ್ಪ್ರೆಸ್. ಸೊ ಮುಂಬೈಗೆ ಆದಷ್ಟು ಬೇಗ ರೀಚ್ ಆಗ್ತೇವೆ. ಎಕ್ಸಾಕ್ಟ್ ಕಾಣುತ್ತೆ, ತಂದು ನಿಲ್ಲಿಸ್ತಾರೆ. 8 ಅಂದರೆ 8 ಎಕ್ಸಾಕ್ಟ್ಲಿ. ಈಗ ಸ್ಲೋ ಹೋಗ್ತಾ ಉಂಟು, 8 ಇಲ್ಲಿ ಬಂದು ನಿಲ್ತದೆ ಈಗ. ಯಾ ಓಪನ್ ಮಾಡಿ ಜಂಪ್ ಅನ್ಬಾರ. ಹಾಯ್ ಬಾವಾ, ಬಾವಾಗ ಹಾಯ್ ಮಾಡ್ಬೇಡ. ಎಸಿ ನಾವು ಸರ್ಚ್ ಮಾಡುವ ಇನ್ನು ಎಲ್ಲಿ ಅಂತ. ನಂಬರ್ ಉಂಟು ಅವಳು. ಎಲ್ಲರೂ ಮಲಗಿದ್ದಾರೆ, ಅದಕ್ಕೋಸ್ಕರ ನೋಡ್ಲಿಕ್ಕೆ ಹೋದ್ರು. ಟೈಮಲ್ಲಿ ಹೋದರೆ ಬ್ಯಾಗ್ ಹೋಗುವಾಗಿಲ್ಲ. ಈಗ ಅರ್ಲಿ ಮಾರ್ನಿಂಗಲ್ಲೆಲ್ಲ ಮಲಗಿರ್ತಾರೆ, ಅದಕ್ಕೆ ಅವ್ರು ನೋಡ್ಲಿಕ್ಕೆ ಅಂತ ಹೋದ್ರು. ನೋಡಿ ವಾಪಸ್ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಾವರೆ ರಾಜಧಾನಿ ಫಾರ್ ದ ಫಸ್ಟ್ ಟೈಮ್. ಮುಂಬೈ, ಗೋವಾ. ವಿಯನಿಗೆ ಇಲ್ಲಿ ಹೊರಗಡೆ ವ್ಯೂ ನೋಡಲಿಕ್ಕೆ ಖುಷಿ ಆಗ್ತುಂಟು. ಬಟ್ ಬೆಳಿಗ್ಗೆ ಆಗಿರಲಿಲ್ಲ, ಆದರೂ ಲೇಟ್ ಟ್ರೈನ್ 6:20 ಅಂತ ಹೇಳಿ 6:45-50 ಆಗಿತ್ತು ಬರಬೇಕಾದ್ರೆ. ಸೊ ವಿಯನಿಗೆ ತುಂಬ ಹಸಿವಾಗ್ತಿತ್ತಂತೆ. ಬ್ರೇಕ್ಫಾಸ್ಟ್ ಇದರಲ್ಲೇ ಇದೆ, ಟ್ರೈನಲ್ಲೇ ನಮಗೆ ಎಲ್ಲ ಕೂಡ ಬ್ರೇಕ್ಫಾಸ್ಟ್, ಲಂಚ್, ಆಮೇಲೆ ಡಿನ್ನರ್ ಇಲ್ಲ, ಸ್ನ್ಯಾಕ್ಸ್. ಸೊ ಅದಕ್ಕೆ ಕಾಯ್ತಾ ಇದ್ದಾಳೆ ವಿಯಾ. ಸೊ ಇವಾಗ ಬ್ರೇಕ್ಫಾಸ್ಟ್ ಬಂತು, 8:30 ಆಗಿದೆ ಬರಬೇಕಾದ್ರೆ ಇವಾಗ ಈ ಟೈಮಲ್ಲಿ, ಹಾಗಾಗಿ ಲೇಟ್ ಆಯಿತು. ಸೊ ಇದರಲ್ಲಿ ಫ್ರೂಟಿ ಇದೆ, ಆಮೇಲೆ ಬ್ರೆಡ್ ಕೊಟ್ಟಿದ್ದರು, ಬಟರ್ ಇದೆ, ಬಟರ್ ಸ್ಪ್ರೆಡ್ ಮಾಡಿ, ಆಮೇಲೆ ಅದರಲ್ಲಿ ಕ್ಯಾರೆಟ್ ಆ್ಯಂಡ್ ಪೊಟ್ಯಾಟೊ ಮತ್ತು ಆಮ್ಲೆಟ್ ಕೊಟ್ಟಿದ್ದರು. ಅದನ್ನು ಅದರಲ್ಲಿ ಸ್ಪ್ರೆಡ್ ಮಾಡಿ ತಿಂದ್ವಿ. ಅಕ್ಕನವ್ರದ್ದು ಬೇರೆ ಕಂಪಾರ್ಟ್ಮೆಂಟ್, ಆದರೂ ನಮ್ಮಲ್ಲಿ ಸೀಟ್ ಖಾಲಿತ್ತಂತ ನಾವೆಲ್ಲ ಜೊತೆಗೆ ಕೂತ್ಕೊಂಡು ಸ್ವಲ್ಪ ಹರಟೆ ಹೊಡಿತಾ ಇದ್ವಿ. ಇದರಲ್ಲಿ ಟ್ರೈನಲ್ಲಿ ಎಲ್ಲ ಕೊಡ್ತಾರೆ, ಬಟ್ ಫುಡ್ ಇರಲ್ಲ. ಕಾಫಿ ಅದು ಇದು ಎಕ್ಸ್ಟ್ರಾ ಬರ್ತದೆ, ಬೇಕಂತಿದ್ರೆ ತಗೊಳ್ಬೋದು. ಸೊ ಇವರೊಂದು ಚಹಾ ಎಲ್ಲ ತಗೊಂಡ್ರು, ಅಕ್ಕ ಮತ್ತು ಸಕ್ಷಮ್. ಸೊ ಅದನ್ನೀಗ ಕುಡಿತಾ ಇದ್ದೇವೆ. ಇವಾಗ ಲಂಚ್ ಬಂತು, ಟೈಮ್ 1:15 ಆಯಿತು. ಸೊ ವೆಜ್ ಮತ್ತು ನಾನ್ ವೆಜ್ ಎರಡೂ ಇದೆ, ಯಾವ್ದು ಬೇಕಾದರೂ ಟಿಕ್ ಮಾಡಬೇಕು, ಮೊದಲೇ ಬುಕ್ ಮಾಡಬೇಕಾದ್ರೆ. ಸೊ ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೆ. ರೈಸ್, ಜೀರಾ ರೈಸ್, ದೆನ್ ದಾಲ್, ದಟ್ ಇಸ್ ಪನ್ನೀರ್ ಇಟ್ ಸೀಮ್ಸ್. ಪನ್ನೀರ್ ಗ್ರೇವಿ ಬಾಬಾ, ಏನು ಈ ಪನ್ನೀರ್ ಗ್ರೇವಿ. Chapati is also there.
ನಾವೆಲ್ಲ ಚಿಕನ್ ಆರ್ಡರ್ ಕೊಟ್ಟಿದ್ದೀವಿ. ಚಿಕನಲ್ಲಿ ವೆಜ್ಜಲ್ಲಿ ಡಿಫ್ರೆನ್ಸ್ ಏನಂದರೆ ಒಂದು ಚಿಕನ್ ಪನ್ನೀರ್, ವೆಜ್ಜಲ್ಲಿ ಪನ್ನೀರ್. ನಾವು ಟೈಮ್ ಪಾಸ್ ಮಾಡಬೇಕಲ್ಲ ಹೇಗಾದರೂ. ಸೊ ಕಾರ್ಡ್ಸ್, ಊನು ಕಾರ್ಡ್ಸ್ ಏನು ತಂದಿಲ್ಲ, ಅದಕ್ಕೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಆಟ ಆಡ್ತಾ ಇದ್ದೇವೆ. ಎಂತ ಫೆಸಿಲಿಟಿ ಉಂಟು ನೋಡಿ, ಇದರಲ್ಲಿ ಐಸ್ ಕ್ರೀಮ್ ಕೂಡ ಉಂಟು ನಿಮಗೆ ತಿನ್ನಲಿಕ್ಕೆ. ಈ ಟ್ರೈನಲ್ಲಿ ರಾಜಧಾನಿಯಲ್ಲಿ ಸ್ಪೆಷಲ್ ಏನಂದರೆ ಎಲ್ಲ ಪಿಲ್ಲೋ, ಬ್ಯಾಂಕೆಟ್ ಹಾಗೆ ಎಲ್ಲ ಪ್ಯಾಕ್ ಮಾಡಿ ದಿಟ್ಟೋ ಕ್ಲೀನಾಗಿ ಕೊಡ್ತಾರೆ. ನಾನು ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಬಂತು ನೋಡಿ. ಬ್ರೆಡ್ ಆಲ್ರೆಡಿ ಒಳಗಡೆ ಸ್ಯಾಂಡ್ವಿಚ್ ಜಾಮೆಲ್ಲ ಹಾಕಿ, ಆಮೇಲೆ ಒಂದು ಚಾಕ್ಲೇಟ್, ಆಮೇಲೆ ಟೀ ಪೌಡರ್, ಶುಗರ್, ಅದಕ್ಕೆ ನೀರು ಕೊಡ್ತಾರೆ ಮತ್ತು ಮಿಕ್ಸ್ ಮಾಡಿ ಕುಡಿಬೇಕು. ಆಮೇಲೆ ನಮಗೆ ಡಯಟ್ ಮಿಕ್ಸ್ಚರ್ ಅಂತೇಳಿ ತುಂಬಾ ಟೇಸ್ಟಿಯಾಗಿದೆ ಅದು. ಹಾಗೆ ಮಿಲ್ಕ್ ಪೌಡರ್ ಮತ್ತು ಒಂದು ಕಚೋರಿ ಕೊಟ್ಟಿದ್ದರು, ಅದಕ್ಕೆ ಸಾಸ್ ಕೂಡ ಕೊಟ್ಟಿದ್ದರು. ಸಾಸ್ ಹಾಕಿ ಕಚೋರಿ ತಿನ್ನಬೇಕು. ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಫುಡ್ ಎಲ್ಲ ಕೂಡ ಚೆಂದ ಇತ್ತು. ವಿಯ ಕೆಳಗಡೆ ತಿಂತಾ ಇದ್ದಾಳೆ. ಫುಡ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ವಿಯ ಮಲಗಿದ್ದಾಳೆ. ಇಲ್ಲಿ ಮೇಲಿಂದ AC ಬರ್ತದೆ, ಒಳ್ಳೆ ಗಾಳಿ ಬೀಸ್ತಾ ಉಂಟು. ನೀರಿಡಲಿಕ್ಕೆ ಕೂಡ ಬಾಟಲ್ ಇಡಲಿಕ್ಕೆ ಸ್ಥಳ ಉಂಟು. ಬೆಡ್ಶೀಟ್ ಕೊಡ್ತಾರೆ, ಪಿಲ್ಲೋ ಕೊಡ್ತಾರೆ, ಎರಡೆರಡು ಬೆಡ್ಶೀಟ್ ಕೊಡ್ತಾರೆ. ಅದು ಕೂಡ ಪ್ಯಾಕ್ ಆಗಿ ಒಳ್ಳೆ ಪ್ಯಾಕ್ ಮಾಡಿ ಕೊಡ್ತಾರೆ. ಫೈನಲಿ ಪನ್ವೇಲ್ಗೆ ರೀಚ್ ಆದ್ವಿ. ಇವಾಗ ಟೈಮ್ ಮಾರ್ನಿಂಗ್ 6:28 ಆಗಿದೆ. ಮಹಾರಾಷ್ಟ್ರಕ್ಕೆ ಬೈದರ್ಗೆ ಮಹಾರಾಷ್ಟ್ರ ಬತ್ತಲ್ಗೆ ವಿಯಾ. ಇಲ್ಲಿ ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ. ಅಂದರೆ ಕೆಲಸ ಬಿಟ್ಟು ಹೋಗುವ ಟೈಮು. ನಮಗೆ ಲೋಕಲ್ ಟ್ರೈನ್ ಇದೆ, ಬಟ್ ನಮ್ಮದು ಲಗೇಜ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಈ ಕ್ರೌಡಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾವು ಇಲ್ಲಿಂದ ಓಲಾ ಬುಕ್ ಮಾಡುವ ಅಂತೇಳಿ ಹೊರಗಡೆ ಸ್ಟೇಷನಿಂದ ಹೊರಗಡೆ ಹೋಗಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಕ್ರೌಡ್ ನೋಡಿದರೆ ಸಾಕು. ನಮ್ಮ ಗುಡ್ಲನೇ ಯಾವತ್ತಾ ನಾವು ಓಲಾ ಬುಕ್ ಮಾಡಿದ್ವಿ. ನಮಗೆ ಇಲ್ಲಿಂದ ಬದಲಾಪುರಿಗೆ ಹೋಗಬೇಕು. ಒಂದು ಆಲ್ಮೋಸ್ಟ್ 1.5 2 hours ಎಲ್ಲ ಇದೆ ಇಲ್ಲಿಂದ ಹೋಗಬೇಕಾದ್ರೆ. ಸೊ ಓಲಾಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿದ್ದು ಕ್ರೌಡು, ಇಲ್ಲಿದ್ದು ಧೂಳು ನೋಡಿದ್ರೇ ಸಾಕಾಗಿ ಹೋಗ್ತದೆ ನಮಗೆ. ಸೊ ನಾವು ಫೈನಲಿ ಕಾರ್ ಬಂತು ನಮ್ದಿನ ಹೊರಡುವ. ಸೆಟಲ್ ಆಗಿ ಸಪ್ತೆ ಅನ್ಬೇಕು ಒಂತೆ ಪುಣೆ ಗ್ಯಾರಂಟಿಗೆ ಹಾಕಿದೆ. एक्सरसाइज से लगे ನಮಸ್ಕಾರ. ಹಂಗಾಗಿ ಮುಟ್ತೀರಾ ನಾನು ಬಂದಿರೋದು, ನಾನು ಮತ್ತು ವಿಯ ಬಂದಿರೋದು ನಮ್ಮ ಅತ್ತೆಗೆ ಗೊತ್ತಿಲ್ಲ. ಸೊ ಹಸ್ಬೆಂಡ್ ಬಂದಿರೋದು ಸಹ ಗೊತ್ತಿಲ್ಲ, ರಾಜ್ ಬಂದಿರೋದು ಸಹ ಗೊತ್ತಿಲ್ಲ ಅತ್ತೆಗೆ. ಸೊ ಅವರನ್ನು ಕರ್ಕೊಂಡು ಹೋಗಿ ಈಗ ಸರ್ಪ್ರೈಸ್ ಕೊಟ್ಟರು. ನಾವಿಬ್ಬರು ಇಲ್ಲೇ ನಿಂತಿದ್ದೇವೆ. ಈಗ ಹೋಗಿ ಅವರಿಗೆ ಇನ್ನೊಂದು ಸರ್ಪ್ರೈಸ್ ಕೊಡುವ ಅಲ್ವಾ ವ್ಯಾ? ವಿಯಾ ಇಸ್ ಟೋಟಲಿ ಟಯರ್ಡ್. ಲೆಟ್ಸ್ ಗೋ. ದಡಮ್ಮ ಬಿಡ್ತು ಅತ್ತೆ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಅತ್ತೆ ಒಂದು ಚೆನ್ನಾಗಿರುವಂಥ ಚಿಕನ್ ಸುಕ್ಕ ಮಾಡಿದ್ರು. ತುಂಬ ಟೈಮ್ ಆಗಿತ್ತು ಅವರದು ತಿನ್ನದೆ ಚಿಕನ್ ಸುಕ್ಕ. ಸೊ ಅದನ್ನೀಗ ಊಟ ಮಾಡುವ. ತುಂಬ ಹಸಿವಾಗ್ತಿದೆ. ಜಾರಿ ಎಂತ ಆರ್ಡರ್ ಬನ್ನಗ నీకు బయట పోయిందా ఫీల్ అయినా ఇంక 10 నిమిషం ఎక్స్ట్రా ఆపకుండా నిన్న కైట్ కొరపదు నిన్న బయట నిన్న కైట్ కొరపదు ఆయ్ కాబడవా
ಹಾಂ ಒಳ್ಳೆಯಾ ನಮ್ಮ ಏನು ಬಿಲ್ಡಿಂಗ್ ಮುಂದೆ ಆಯ್ತಾ ಕಿಚನ್ ಹಿಡ್ದು ಮುಂಬೈಯಲ್ಲಿ ಚಳಿ ಇದೆ, ನಮ್ಮ ಮಂಗಳೂರಲ್ಲಿ ಸೆಕೆ ಇದೆ. ಇತ್ತೆ ಪೂರ ಚಂಡಿ ಚಂಡಿ ಇಪ್ಪು ಪೂಲಿ ಒಂದು ಅಕಲ ಉಂದ ಅಂದದೆ ಹಾಲ್ ಲೆಕ್ಕಲ್ಲ ಅಂದ ಅಕ್ಕ ಪೂಜಾ ಅಂದ ಮಾರೆ ಎಡ್ಡುಂಡು ಆಕ್ಚುಲಿ ಔಟ್ ಸೈಡ್ ಮಸ್ತ್ ಎಡ್ಡುಂಡು ಜಿನ್ನೋಳ ಅವ ಆಕ್ಚುಲಿ ಮಸ್ತ್ ನೀವು ಅಕ್ಕ ಎಲ್ಲಿ ಬಿಟ್ಟನಾಗ್ಲಿ ಕುಳ್ಳದವು ಹಾಂ ಹಾಂ ದಿಸ್ ಇಸ್ ಡ್ರೈವಿಂಗ್ ಅಲ್ಲ ಅವು ಹೋಗ್ತಕ್ಕ ಆಯ್ಕೆ ಬೈಕು ಹಾಂ ಕಮಾನ್ ಕಮಾನ್ ಹೆಡ್ಡುಂಡು ಆ್ಯಕ್ಚುಲಿ ಮಸ್ತ್ ಇಡ್ಡು ನಾನು ಪಂಡದಕ್ಕ ಜನಕ್ಕಳು ಹಾಲು ಮಲ್ತಿಲಕ್ಕೆ ಇಂಚಿನ ನೆಂಕ್ಲ ಗೊತ್ತಿಜ್ಜಕ ಇಂಚ ವರ್ಧ ಬಟ್ ಯೂಶ್ವಲಿ ಉಂತುದು ಇಪ್ಪುನಾತ ಅಂದನ್ನ ಜನಕ ಅವ್ರ ಮಕ್ಕಳು ಹೊಲ ಅಂದಿತ್ತೆ ಕಂಟೆಲ್ ಮೆಲ್ಲ ತರದಿರ್ಗುಣ ಹಾಂ ನೋಡಿ ನೋಡಿ ನನ್ನ ಮರ್ಮ ಎಂತ ಮಾಡ್ತಿದ್ದಾರೆ ನೋಡಿ, ಎಕ್ಸ್ಪರ್ಟ್ ಆಗಿದ್ದಾರೆ ಇದು ಕಾರ್ಡ್ಸ್ ಎಲ್ಲ ಮಿಕ್ಸ್ ಮಾಡೋದ್ರಲ್ಲಿ ನೋಡಿ. ಈ ಥರದ್ದೊಂದು ಕಾರ್ಡ್ ಎಲ್ಲಾದರೂ ನೋಡಿದರೆ ಎಷ್ಟು ಚಂದ ಉಂಟು ನೋಡಿ, ಯಾರಿಗೂ ಗೊತ್ತಾಗಲ್ಲ ನಾವೆಂತ ಆಡ್ತಿದ್ದೇವೆ ಅಂತ. ಬ್ಲ್ಯಾಕ್ ಕಲರ್ ಕಾರ್ಡ್ ಅವು ಬೆಂಟ ಫ್ಲಾಪ್ ಶೋ ಆದದ್ದು ಫ್ಲಾಪ್ ಶೋ. ಇವಾಗ ನಾವು ಆಡುವ ಸ್ವಲ್ಪ, ನಮ್ಮದು ಅತ್ತೆದ್ದು ನಾಳೆ ಬರ್ತ್ಡೇ, ಅದಕ್ಕೆ ಅವರಿಗೊಂದು ಕೇಕ್ ಬರ್ತಾ ಉಂಟು, ಅದನ್ನು ಕಾಯಬೇಕಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ಆಟ ಆಡಿ ಆಮೇಲೆ ಕೇಕ್ ಬಂದ ನಂತರ ಮೇಲೆ ಹೋಗುವ. ಈಗ ಹೋಗುವ ಮೇಲೆ ಹಿಡ್ಕೊಂಡು ನಮ್ಮ ಮೇಯ್ನ್ ಮದುಮಗ ಬಂದರು, ಮದುವೆಯ ಗಂಡು ಬಂದರು, ಅವರು ರಾಜ್ನವರ ಕಸಿನ್ ಅತ್ತೆ ಮಗ. ಸೊ ಇವರೆಲ್ಲ ನಾವು ಮೀಟಾಗಿ ಒಂದು 2 years ಆಯಿತು, ಬಟ್ ಅಕ್ಕ ಎಲ್ಲ ಮೀಟಾಗಿ ತುಂಬ ವರ್ಷನೇ ಆಗಿತ್ತಂತೆ. ಇವತ್ತು ಇವರ ಬರ್ಡೇ ಆದ್ದರಿಂದ ಅವ್ರು ಕೇಕ್ ತಗೊಂಬಂದರು, ಹಾಗೆ ಕೇಕ್ ಕಟ್ ಮಾಡುವ ಅಂತೇಳಿ ಎಲ್ಲ ರೆಡಿ ಆಯಿತು. ಇವಾಗ ಟೈಮ್ ಆಲ್ರೆಡಿ 1:30 ಆಗಿದೆ. ಬಾಂಬೆಯವರಿಗೆ ಮಲಗಲಿಕ್ಕೆ ಟೈಮ್ ಅನ್ನೋದೇ ಇಲ್ಲ. ಸೊ ನಮ್ಮ ಮದುಮಗ ಬರುವಾಗ ಲೇಟ್ ಆಯಿತು, ಅದಕ್ಕೋಸ್ಕರ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಇನ್ನೇನು ಮಾಡ್ತೇನೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯಾ.